ಇವಾಗ ಯಾರೋ ಒಬ್ಬ ಇದ್ದಿದ್ರು ನಾನೇ ತಪ್ಪು ಮಾಡಿದ್ರು ನನ್ನ ಸಾಯಿಸಿದ್ರು ಏನು ತಪ್ಪಿಲ್ಲ. ಅದು ಚೈತ್ರ ಕುಂದಾಪುರ್ ಫಸ್ಟ್ ಹೋಗ್ಬೇಕು, ಕಾಯ್ತಾ ಇದೀನಿ ಯಾವಾಗ ಹೋಗ್ತಾರೆ. ನಿಮ್ಗೆ ಡಿ-ಬಾಸ್ ಬಗ್ಗೆ ಏನ್ ಅನ್ಸುತ್ತೆ? ಅವರು ಇವಾಗ ಒಂದು ಜೈಲಿಗೆ ಹೋಗಿದ್ರಲ್ವಾ ಕೊಲೆ ಕೇಸಲ್ಲಿ, ಅದು ಅವ್ರು ಮಾಡಿದ್ರು ಅಂತ ಅನ್ಸುತ್ತಾ ನಿಮ್ಗೆ? ಅವ್ರು ತಪ್ಪಿದ್ಯಾ ಅದ್ರಲ್ಲಿ? ಅವ್ರು ತಪ್ಪಿದ್ಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ತಪ್ಪು ಯಾರೇ ಮಾಡಿದ್ರು ದರ್ಶನ್ ಮಾಡಿರೋದೇ ಕರೆಕ್ಟ್ ನನ್ನ ಪ್ರಕಾರ. ಇವಾಗ ಜೈಲಲ್ಲಿರೋ ಬದಲು ಆಚೆ ಇದ್ದಿದ್ರೆ ಎಷ್ಟೊಂದ್ ಜನ ಊಟ ಮಾಡ್ತಿದ್ರು, ಅನಾಥಾಶ್ರಮ, ಮಠ, ಎಷ್ಟು ಜನ ಊಟ ಮಾಡ್ತಾ ಇದ್ರು. ಒಳಗಡೆ ಇದ್ದಾಗ ಏನು ಇಲ್ಲ, ಅದೆಲ್ಲ ನಿಂತೋಗಿತ್ತು. ಅಂದ್ರೆ ಅವರು ಒಂಥರ ಎಲ್ಲರಿಗೂ ದೇವರು. ಬಡವರು ಒಂಥರ ಲೋಭಿ ಇರ್ತಾರಲ್ವಾ, ಅವ್ರಿಗೆಲ್ಲ ದೇವರು ಡಿ-ಬಾಸ್ ಅಂದ್ರೆ. ಹೌದು, ಇವಾಗ ಅಂದ್ರೆ ದಾನ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಈಗ ಒಂದು ಕೊಲೆ ಮಾಡ್ತಾರೆ ಅಂತ ಹೇಳಿದಾಗ ಅದನ್ನ ಇಲ್ಲ, ದಾನ ಮಾಡ್ತಾರೆ ಅಂತ ಕೊಲೆ ಮಾಡೋದು ಸರಿ ಅಂತ ಹೇಳ್ತಾ ಇಲ್ಲ. ಆ ಪ್ಲೇಸಲ್ಲಿ ರೇಣುಕಾ ಸ್ವಾಮಿ ಅಂತ ಪ್ಲೇಸಲ್ಲಿ ಯಾರಾದ್ರೂ ಇದ್ದಿದ್ರೆ ಅದೇ ಕೆಲಸ ಮಾಡ್ಬೇಕಿತ್ತು. ರೇಣುಕಾ ಸ್ವಾಮಿ ಏನು ಒಳ್ಳೆಯವನಲ್ಲ ಅಲ್ವಾ? ಅದೇ ರೇಣುಕಾ ಸ್ವಾಮಿ ಸ್ಥಾನದಲ್ಲಿ ಇವಾಗ ಯಾರೋ ಒಬ್ಬ ಇದ್ದಿದ್ರು ನಾನೇ ತಪ್ಪು ಮಾಡಿದ್ರು ನನ್ನ ಸಾಯಿಸಿದ್ರು ಏನು ತಪ್ಪಿಲ್ಲ. ಅದು ಸರ್, ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಾ, ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ನಂಗೆ ಬಿಗ್ ಬಾಸ್ ಅಲ್ಲಿ ತ್ರಿವಿಕ್ರಮ್ ಅಂದ್ರೆ ಇಷ್ಟ. ಇನ್ಯಾರು ಇಷ್ಟ ಇಲ್ವಾ? ಗೌತಮಿ, ಐಶ್ವರ್ಯ? ಇಲ್ಲ, ಅವ್ರ್ಯಾರು ಇಷ್ಟ ಇಲ್ಲ. ಭವ್ಯ ಗೌಡ ಇಷ್ಟ. ಇವಾಗ ವೈಲ್ಡ್ ಎಂಟ್ರಿ ಬಂದಿದ್ದಾಳಲ್ಲ ಶೋಭಾ ಶೆಟ್ಟಿ, ಅವರು ಅವ್ರಿಬ್ರು ಫಸ್ಟ್ ಆಚೆ ಹೋಗ್ಬೇಕು. ಏಕೆ? ಅವರೇ ಅಲ್ವಾ ಚೆನ್ನಾಗಿ ಆಡ್ತಿರೋದು? ಹನುಮಂತಣ್ಣ ಅಂದ್ರೆ ತುಂಬಾ ಇಷ್ಟ. ಅವ್ರು ಗೆಲ್ಬೇಕು ಬಿಗ್ ಬಾಸ್. ಮಂಜಣ್ಣ ಶಿಶಿರ್ ಯಾಕೆ ಯಾರು ಇಷ್ಟ ಇಲ್ವಾ? ಹುಡುಗಿರ ಯಾರು ಇಷ್ಟ ಇಲ್ವಾ? ಹುಡುಗಿರು ಯಾರು ಇಷ್ಟ ಇಲ್ಲ. ಕ್ರಶ್ ಯಾರಿಗೂ ಕ್ರಶ್ ಆಗಿಲ್ವಾ? ಯಾರು? ಚೈತ್ರ ಕುಂದಾಪುರ ಅವ್ರ ಇಷ್ಟನಾ? ಚೈತ್ರ ಕುಂದಾಪುರ್ ಫಸ್ಟ್ ಹೋಗ್ಬೇಕು, ಕಾಯ್ತಾ ಇದೀನಿ ಯಾವಾಗ ಹೋಗ್ತಾಳೆ ಆಚೆ. ಯಾಕೆ? ಒಳ್ಳೆ ಹುಡುಗಿದಾನೆ, ಒಳ್ಳೆಯವರೇ. ಆದ್ರೆ ಮನೆ ಬಿಗ್ ಬಾಸ್ ಮನೇಲಿ ಹೆಂಗಿರ್ಬೇಕು ಆ ತರ ಇಲ್ಲ ಅವರು. ಹೌದು. ಈಗ ಹನುಮಂತ್ ಅವ್ರು ಬಂದ್ಬಿಟ್ಟು ಆಕ್ಚುಲಿ ಹಳ್ಳಿಯಿಂದ ಬಂದಿದ್ದಾರೆ, ಬಾತ್ರೂಮ್ ಅದನ್ನೆಲ್ಲ ವಿಷಯ ಆಯಿತು, ಒಂದು ಟ್ರೋಲ್ ಥರ ಆಯಿತು. ಅಂದರೆ ಇಷ್ಟು ರಿಯಾಲಿಟಿ ಶೋ ಮಾಡಿದ್ದಾರೆ, ಅವ್ರಿಗೆ ಬಾತ್ರೂಮ್ ಹೋಗೋದು ಗೊತ್ತಿಲ್ವ, ವೆಸ್ಟರ್ನ್ ಟಾಯ್ಲೆಟ್ ಅಂದ್ಕೊಂಡು. ಅದ್ರ ಬಗ್ಗೆ ಅವ್ರು ಮುಗ್ಧನ ಇಲ್ಲ ನಿಜವಾಗ್ಲೂ ನಾಟಕ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಅದು ಎಲ್ಲರೂ ನೋಡೋರ್ ಕಣ್ಗೆಲ್ಲ ನಾಟಕ ಅಂತಾನೆ ಕಾಣಿಸುತ್ತೆ. ಅದು ನಂಗೂ ನಾಟಕ ಅಂತಾನೆ ಅನ್ಸಿದೆ. ಈಗ ಅವ್ರು ಹೇಳ್ಬೇಕಂದ್ರೆ ಆಸ್ಟ್ರೇಲಿಯಾಗೆಲ್ಲ ಹೋಗಿ ಬಂದಿದ್ದಾರಂತೆ. ಅಲ್ಲಿಗೆ ಹೋಗಿ ಬಂದಿರೋದು ಅವ್ರಿಗೆ ಗೊತ್ತಿರಲ್ವಾ? ಈಗ ಆ್ಯಕ್ಚುಲಿ ಈಗ ಈ ಸೀಸನ್ ಬಂದ್ಬಿಟ್ಟು ಸುದೀಪ್ ಅವರು ಇದಾದ್ಮೇಲೆ ನೆಕ್ಸ್ಟ್ ಸೀಸನ್ ಮಾಡಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಇಲ್ಲ, ಸುದೀಪ್ ಅವ್ರು ನೆಕ್ಸ್ಟ್ ಸೀಸನ್ ಮಾಡ್ತಾರೆ, ಹೇಳ್ತಾರೆ ಅಷ್ಟೇ, ಮಾಡ್ತಾರೆ. ಅವ್ರು ಮಾಡಿದ್ರೇನೆ ಬಿಗ್ ಬಾಸ್ ಹಿಡಿಯೋದು ಅಂತ ಹೇಳ್ಬೋದು. ಬೇರೆ ಯಾರು ಆ ಜಾಗಕ್ಕೆ ಸೆಟ್ ಆಗೋದಿಲ್ಲ. ಅಕಸ್ಮಾತ್ ಅವ್ರು ಮಾಡಿಲ್ಲ ಅಂದ್ರೆ ನೀವು ಬಿಗ್ ಬಾಸ್ ನೋಡ್ತೀರಾ ನೋಡಲ್ವಾ? ಇಲ್ಲ, ಸುದೀಪ್ ಮಾಡಿಲ್ಲ ಅಂದ್ರೆ ಬಿಗ್ ಬಾಸ್ ಅಂದ್ರೆ ನೀವು ನೋಡ್ತಾರೆ ಸುದೀಪ್ಗೋಸ್ಕರನೇ ಬಿಗ್ ಬಾಸ್? ಸುದೀಪ್ಗೋಸ್ಕರನೇ. ಅಂದ್ರೆ ಅವರು ಶನಿವಾರ ಬಂದಾಗ ಮಾತಾಡ್ತಾರಲ್ಲ, ಆ ಮಾತಿಗೆ ನೋಡ್ತೀವಿ ಅಷ್ಟೇ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಈ ಸತಿ? ಯಾರು ಗೆಲ್ಬೋದು? ತ್ರಿವಿಕ್ರಮ್ ಗೆಲ್ಬೋದು, ಆದ್ರೆ ಹನುಮಂತು ಗೆಲ್ಬೇಕು. ಈ ವಾರ ಯಾರ ಮನೆಯಿಂದ ಹೋಗ್ಬೋದು ಹೊರಗಡೆ? ಈ ವಾರ ಮನೆಯಿಂದ ಚೈತ್ರ ಕುಂದಾಪುರ್. ನೀವು ಬಿಗ್ ಬಾಸ್ ನೋಡ್ತಿರಲ್ವಾ ಈ ಸೀಸನ್? ನಿಮ್ಗೆ ಈ ಸೀಸನ್ ಇಷ್ಟನಾ ಹೋದ ಸೀಸನ್ ಇಷ್ಟ ಆಯ್ತಾ? ಹೋದ ಸೀಸನ್ ಇಷ್ಟ ಆಯ್ತು. ಈ ಸೀಸನ್ ಅಲ್ಲಿ ಬರೀ ಗಲಾಟೆನೇ ಜಾಸ್ತಿ ಇದೆ. ಹಾ, ನಿಮ್ಗೆ ಈ ಸೀಸನ್ ಅಲ್ಲಿ ಯಾರು ಇಷ್ಟ? ನಿಮ್ಗೆ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ? ಹನುಮಂತ ಅವ್ರೆ. ಇನ್ಯಾರು ಆಡ್ತಾ ಇಲ್ವಾ? ಇನ್ನ ಆಡ್ತಾ ಇದ್ದಾರೆ, ಎಲ್ಲರೂ ಆ ಕಡೆಯಿಂದ ಈ ಕಡೆ ಹೇಳ್ಕೊಂಡು ಆಟಾಡ್ತಾ ಇದ್ದಾರೆ, ಎಲ್ಲ ಮುಖವಾಡ ಇಟ್ಕೊಂಡು ಆಡ್ತಾವ್ರೆ. ಈಗ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಶೋಭಾ ಶೆಟ್ಟಿ ಆಮೇಲೆ ರಜತ್ ಬಂದ್ರು, ಅವರೇ ಹೇಗೆ ಅನ್ಸುತ್ತೆ? ಚೆನ್ನಾಗಿ ಆಡ್ತಾರಾ ಇಲ್ವಾ? ನೋಡಬೇಕು. ತೆಲುಗಲ್ಲೇನು ಅಷ್ಟು ನೋಡಿಲ್ಲ ಅವ್ರದ್ದು. ಈ ಕನ್ನಡದಲ್ಲಿ ಪ್ರೋಗ್ರಾಮ್ ನೋಡ್ತಾ ಇದೀವಿ. ಏನಕ್ಕೆ ಅಂದರೆ ತೆಲುಗಲ್ಲಿ ಅವ್ರು ತುಂಬ ಚೆನ್ನಾಗಿ ಆಡಿದ್ರು, ಅದೇ ಇಲ್ಲೂ ಆಡ್ತಾರಾ? ಗೊತ್ತಿಲ್ಲ ಮೇಡಮ್, ತೆಲುಗುನ ಫುಲ್ ನೋಡೇ ಇಲ್ಲಲ್ಲ, ಬರೀ ಬ್ರೇಕಿಂಗ್ ನ್ಯೂಸಲ್ಲಿ ನೋಡ್ತಾ ಇರೋದು ಅವ್ರದ್ದು. ಕನ್ನಡದಲ್ಲಿ ಇವಾಗ ನೋಡ್ತಾ ಇದ್ದೀವಿ. ಈಗ ಮೊನ್ನೆ ಒಂದು ಗೇಮಲ್ಲಿ ಚೆನ್ನಾಗಿ ಆಡಿದ್ದಾರೆ, ನೋಡಬೇಕು ಮುಂದೆ ಹೋಗ್ತಾ ಹೋಗ್ತಾ. ಅವ್ರು ಬಿದ್ರೂ ಸಹ ಎದ್ದಿ ಆಡ್ತಾ ಇದ್ದಾರೆ. ಅದು ಗೊತ್ತು, ಬಿದ್ದರೂ ಆಡ್ತಿದ್ದಾರೆ. ಇನ್ನೂ ಇಂಪ್ರೂವ್ಮೆಂಟ್ ನೋಡಬೇಕಲ್ಲ ಅವ್ರದ್ದು. ಒಂದು ಗೇಮಲ್ಲೇ ನಾವು ಡಿಸಿಷನ್ ಮಾಡೋಕ್ಕಾಗಲ್ವಲ್ಲ. ಚೈತ್ರ ಕುಂದಾಪುರ ಅವರು ಅಷ್ಟಕ್ಕಷ್ಟೇ ಆಟ. ಮಂಜು ಅವರೆಲ್ಲ ಮುಖವಾಡ ಹಾಕೊಂಡು ಒಬ್ರ ಹತ್ರ ಆ ಥರ ಆಡ್ತಾ ಇದ್ದಾರಲ್ಲ, ಅದು ಆಡ್ತಾ ಇದ್ದಾರೆ. ಅವ್ರ ಟ್ಯಾಲೆಂಟ್ ಮೇಲೆ ಅದು ಡಿಪೆಂಡ್ ಆಗಿರೋದು, ಗೇಮ್ ಮೇಲೆ. ಹೌದಾ? ಇವಾಗ ಟೀ ಟೈಮಲ್ಲೆಲ್ಲ ಅವ್ರು ಮಾಮೂಲಿ, ಟೀ ಟೈಮಲ್ಲೆಲ್ಲ ಮಾಮೂಲಿಯಾಗಿ ಇದ್ದಾರಲ್ಲ, ಅವರು ಆಡೋದಾಗ ಚೆನ್ನಾಗೇ ಇದ್ದಾರೆ. ಇವಾಗ ಬಿಗ್ ಬಾಸ್ನ ನೆಕ್ಸ್ಟು ಸುದೀಪ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಅದ್ರ ಬಗ್ಗೆ ಏನು ಅಭಿಪ್ರಾಯ ಇರುತ್ತೆ? ನೆಕ್ಸ್ಟು ಆದ್ರೂ ಸುದೀಪ್ ಸಾರೇ ಪ್ರೋಗ್ರಾಮ್ ಮಾಡಬೇಕು. ನೆಕ್ಸ್ಟ್ ಮಾಡೋರು ಅಷ್ಟೇನಷ್ಟು ಮಾಡಲ್ಲ ಅನಿಸುತ್ತೆ ನಮ್ಮ ಅಭಿಪ್ರಾಯ. ಅದೇ ಹೇಳ್ತಿದ್ರು, ಅವ್ರು ನೆಕ್ಸ್ಟ್ ಮಾಡಲ್ಲ ಅಂತ ಎಲ್ಲ ಇದು ಮಾಡಬೇಕು. ಅವ್ರದ್ದು ಚೆನ್ನಾಗಿ ಪಾಯಿಂಟ್ ಎಲ್ಲ ಹೇಳ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹನುಮಂತ್ ಅವ್ರೀಗ ರಿಯಾಲಿಟಿ ಶೋಗಳೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ನಾವು ನೋಡಿದ್ರೆ ನಮ್ಮ ಮೊನ್ನೆ ಯಾವುದೋ ಒಂದು ಇದರಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಹಳ್ಳಿ ಮುಗ್ಧ ಅಂತ ಅನ್ಸುತ್ತೆ, ಇಲ್ಲ ಅಂದ್ರೆ ಅದನ್ನ ಇಲ್ಲ ಅವರು ಸುಮ್ಮನೆ ನಾಟಕ ಆಡ್ತಾ ಇದ್ದಾರಾ? ನೋಡಬೇಕು ಮೇಡಮ್, ನಮ್ಗೆ ಫಾರಿಂಗ್ದು ಹೋಗಿದ್ದಾರೆ, ಅಲ್ಲಿ ಹೆಂಗಿದ್ರು ಅಂತ ನಮಗೆ ಗೊತ್ತಿಲ್ಲಲ್ಲ. ಯಾಕಂದರೆ ಅವರು ಈಗ ಹನುಮಂತ್ ಅವ್ರನ್ನ ಫೇಕ್ ಅಂತ ಹೇಳ್ತಿದ್ದಾರೆ, ನಾಟಕ ಆಡ್ತಾ ಇದ್ದಾನೆ ತುಂಬ ಅಂತಾನೆ ಹೇಳ್ತಾ ಇದ್ದಾರೆ. ಅವ್ನು ನಾಟಕ ನಿಜವಾಗ್ಲೂ ಆಡ್ತಾವನ ಇಲ್ಲ ಅವ್ನು ಇರೋದೇ ಹಾಗೆ? ಅವರು ಪ್ರೋಗ್ರಾಮಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ಕಾಸ್ಟ್ಯೂಮೆಲ್ಲ ಅವ್ರು ಅದೇ ಥರನೇ ಹಾಕಿರೋದು, ಬೇರೆ ಅದು ಹಾಕಿಲ್ಲ. ಅದು ಜನರಲಿ ಪ್ರೋಗ್ರಾಮ್ ಇದ್ದರೆ ಮಾತ್ರ ಅವ್ರು ಕಾಸ್ಟ್ಯೂಮ್ ಚೇಂಜ್ ಮಾಡಿರೋದು. ಮಿಕ್ಕಿ ಟೈಮಲ್ಲಿ ಯಾವುದೇ ಪ್ರೋಗ್ರಾಮಲ್ಲೂ ಅವ್ರ ಬಟ್ಟೆ ಅದೇ ಇರೋದು. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು?
ನಮ್ಮ ಪ್ರಕಾರ ಹನುಮಂತ್ ಗೆಲ್ಬೋದು. ಓಕೆ, ಈ ವಾರ ಯಾರ ಮನೆಯಿಂದ ಹೊರಗಡೆ ಹೋಗ್ತಾರೆ. ಈ ಪ್ರಕಾರನ ಅಂದರೆ ಇದು ಮೋಕ್ಷಿತ ಪೈ ಹೋಗ್ಬೋದು ಅನ್ಸುತ್ತೆ. ಅವಳು ಹೋಗ್ತಾಳ. ಭವ್ಯ ಯಾರು ಹೋಗ್ಬೇಕು? ನಿಮಗೆ ಯಾರು ಹೋಗ್ಬೇಕು? ಧರ್ಮಕೀರ್ತಿರಾಜ್. ಅವ್ರು ಚೆನ್ನಾಗಿ ಆಡ್ತಾ ಇದಾರಲ್ವ ಅದು ಈ ವಾರದಿಂದ ಹೋದ ವಾರದಿಂದ ತಗೊಂಡ್ರೆ ಓಕೆ. ಓಕೆ, ಅಂದ್ರೆ ಈಗ ನೆಕ್ಸ್ಟ್ ಸೀಸನ್ ಸುದೀಪ್ ಅವ್ರು ಮಾಡಲ್ಲ ಅನ್ನೋದನ್ನು ಒಂದು ಹೊರತುಪಡಿಸಿ ರಿಷಬ್ ಶೆಟ್ಟಿ ಇಲ್ಲ ಅಂತ ಹೇಳಿದ್ರೆ ಗಣೇಶ್ ಅವ್ರು ಮಾಡ್ತಾರೆ ಅಂತ ಒಂದು ನ್ಯೂಸ್ ಇದೆ. ಇದ್ರ ಬಗ್ಗೆ ಇವರಿಬ್ಬರಲ್ಲಿ ಯಾರು ಮಾಡಿದ್ರೆ ಬೆಸ್ಟು? ರಿಷಬ್ ಶೆಟ್ಟಿ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ. ರಿಷಬ್ ಶೆಟ್ಟಿ ಮಾಡಿದ್ರೆ ಹಂಗಾರೆ ಸುದೀಪ್ ಬೇಡವಾ? ಸುದೀಪ್ ಬೇಕು. ಅದ ನೆಕ್ಸ್ಟ್ ಒಪಿನಿಯನ್ ಕೇಳಿದ್ರಲ್ಲ ಅಂತ ಹೇಳಿದೆ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್.